ಬ್ರಹ್ಮಾಂಡದ ರಾಶಿಚಕ್ರದ 11ನೇ ಮನೆ ವಾಯುತತ್ವದ ಪ್ರಭಾವ ಹಾಗೂ ನ್ಯಾಯದೇವತೆ ಶನಿಗ್ರಹದ ಆಧಿಪತ್ಯವನ್ನು ಹೊಂದಿರುವ ರಾಶಿ ಕುಂಭರಾಶಿ. ಆಕಾಶದಷ್ಟೇ ವಿಶಾಲವಾದ ಆಲೋಚನೆ, ಕಾಲಪುರುಷನ ಜಾತಕದ ಮೊಣಕಾಲು ಹಾಗೂ ಪಾದದ ಮೇಲ್ಭಾಗವನ್ನು ಪ್ರತಿನಿಧಿಸುವ ಇವರಲ್ಲಿ ವೈಜ್ಞಾನಿಕ ದೃಷ್ಟಿಕೋನ, ಮಾನವೀಯತೆ ಹಾಗೂ ಸ್ವತಂತ್ರ ವಿಚಾರಧಾರೆಗಳ ಅಪೂರ್ವ ಸಂಗಮವಿದೆ. ಸಮಾಜದ ಹಿತ ಬಯಸುವ ಮನಸ್ಸು ಹಾಗೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಧೈರ್ಯ, ಈ ಎಲ್ಲ ಜ್ಯೋತಿಷ್ಯದ ಅಂಶಗಳನ್ನು ಒಟ್ಟಾಗಿ ನೋಡಿದರೆ ನೆನಪಿಗೆ ಬರುವ ಏಕೈಕ ರಾಶಿ ಅದೇ ಕುಂಭರಾಶಿ. ಕೆಲವರು ಜೀವನದಲ್ಲಿ ಬಾಹ್ಯವಾಗಿ ಬಹಳ ಗಂಭೀರವಾಗಿ ಕಂಡರೂ ಅವರ ಜನ್ಮಕುಂಡಲಿಯಲ್ಲಿನ ಶನಿಯ ಪ್ರಭಾವವು ಅವರೊಳಗೆ ಒಂದು ದೃಢವಾದ ವ್ಯಕ್ತಿತ್ವವನ್ನು ತುಂಬಿರುತ್ತದೆ. ಅವರ ಪ್ರತಿಯೊಂದು ನಡೆ, ಮಾತು ಹಾಗೂ ಸಮಾಜಮುಖಿ ನಿರ್ಧಾರಗಳಲ್ಲಿ ರಾಶಿಯಧಿಪತಿಯ ಘನತೆ ಎದ್ದು ಕಾಣುತ್ತದೆ. ಇಂತಹ ಬುದ್ಧಿವಂತ ಸ್ವಭಾವ ಹೊಂದಿರುವವರಲ್ಲಿ ಬಹುಪಾಲು ಜನರು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಗತಿಪರ ರಾಶಿಯಾದ ಕುಂಭಕ್ಕೆ ಸೇರಿದವರಾಗಿರುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಕಾಲಚಕ್ರ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ವಿಚಕ್ಷಣ ಹಾಗೂ ಸಮಾಜ ಸುಧಾರಕ ಎಂದು ಪರಿಗಣಿಸಲ್ಪಡುವ ಕುಂಭರಾಶಿಯವರ ವ್ಯಕ್ತಿತ್ವ, ಅವರ ಗುಪ್ತ ಗುಣಗಳು, ಗ್ರಹಗತಿಗಳ ಪ್ರಭಾವ, ಶಕ್ತಿ ದುರ್ಬಲತೆಗಳು ಹಾಗೂ ಜೀವನದ ಪ್ರಮುಖ ಸತ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಕಾಲಚಕ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಹಾಗೂ ಪ್ರೀತಿ ನಮ್ಮ ಶಕ್ತಿ ಹಾಗೂ ಶ್ರೀರಕ್ಷೆ. ಜ್ಯೋತಿಷ್ಯ ಚಕ್ರದ 11ನೇ ರಾಶಿಯೇ ಕುಂಭರಾಶಿ. ಈ ರಾಶಿಯ ಸಂಕೇತ ಕೊಡಪಾನದಿಂದ ನೀರನ್ನು ಸುರಿಯುತ್ತಿರುವ ವ್ಯಕ್ತಿ. ಇದು ಕೇವಲ ಒಂದು ಚಿತ್ರವಲ್ಲ, ಅದು ಕುಂಭರಾಶಿಯವರು ಜಗತ್ತಿಗೆ ಜ್ಞಾನ ಹಾಗೂ ಮಾನವೀಯತೆಯನ್ನು ಹಂಚುವ ಗುಣವನ್ನು ಪ್ರತಿಬಿಂಬಿಸುತ್ತದೆ. ಇವರು ಸದಾ ಹೊಸ ವಿಚಾರಗಳ ಅನ್ವೇಷಣೆಯಲ್ಲಿ ತೊಡಗಿರುವವರು. ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಬುದ್ಧಿವಂತಿಕೆಯಿಂದ ಎದುರಿಸಿ ಹೊಸ ಹಾದಿಯನ್ನು ನಿರ್ಮಿಸುವ ಅದ್ಭುತ ಮನೋಭಾವ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಶನಿಗ್ರಹ. ನವಗ್ರಹಗಳ ಮಂಡಲದಲ್ಲಿ ಶನಿಗೆ ಶಿಸ್ತು, ನ್ಯಾಯ, ಕರ್ಮ ಹಾಗೂ ಪರಿಶ್ರಮವನ್ನು ಸೂಚಿಸುವ ನ್ಯಾಯಾಧೀಶನ ಸ್ಥಾನವಿದೆ. ಅದಕ್ಕಾಗಿಯೇ ಕುಂಭರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಪ್ರಾಮಾಣಿಕತೆ, ದೂರದೃಷ್ಟಿ ಹಾಗೂ ಸಂಶೋಧನೆಯಲ್ಲಿ ಆಸಕ್ತಿ ಹೆಚ್ಚಾಗಿ ಕಾಣುತ್ತದೆ. ಇವರು ಯಾವುದೇ ವಿಷಯದಲ್ಲಿ ಸಾಂಪ್ರದಾಯಿಕವಾಗಿ ಅಂಟಿಕೊಳ್ಳುವವರಲ್ಲ. ತಮ್ಮ ವಿಶಿಷ್ಟ ಆಲೋಚನೆಯ ದಾರಿಯಲ್ಲಿ ಸ್ವತಂತ್ರವಾಗಿ ನಡೆಯುತ್ತಾರೆ. ಕೆಲವೊಮ್ಮೆ ಅವರ ಈ ಭಿನ್ನವಾದ ನಡೆ ಇತರರಿಗೆ ವಿಚಿತ್ರವಾಗಿ ಕಾಣಬಹುದು, ಆದರೆ ಅವರ ಮನಸ್ಸಿನಲ್ಲಿ ಸದಾ ಒಂದು ಉತ್ತಮ ಭವಿಷ್ಯದ ಕನಸು ಇರುತ್ತದೆ. ಕುಂಭರಾಶಿಯವರ ಅತಿದೊಡ್ಡ ಗುಣವೆಂದರೆ ಸಾರ್ವತ್ರಿಕ ಪ್ರೀತಿ. ಇವರು ಜಾತಿ, ಮತ ಅಥವಾ ಭೇದವಿಲ್ಲದೆ ಎಲ್ಲರನ್ನೂ ಗೌರವಿಸುವವರು ಹಾಗೂ ತುಳಿತಕ್ಕೊಳಗಾದವರಿಗೆ ಸಹಾಯ ಮಾಡಲು ಯಾವತ್ತೂ ಸಿದ್ಧರಿರುತ್ತಾರೆ. ಆದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ಕುಂಭರಾಶಿಯವರು ಉತ್ತಮ ನಾಯಕರುಗಳಾಗಿ ಹಾಗೂ ಕ್ರಾಂತಿಕಾರಿಗಳಾಗಿ ಕಾಣಿಸುತ್ತಾರೆ. ಆದರೆ ಹೊರಗೆ ಕಾಣುವ ಅವರ ಗಟ್ಟಿಯಾದ ಸ್ವಭಾವದ ಹಿಂದೆ ಒಂದು ಮೃದುವಾದ ಸತ್ಯ ಅಡಗಿದೆ. ಕುಂಭರಾಶಿಯವರನ್ನು ಕೆಲವರು ಅಹಂಕಾರಿ ಅಥವಾ ಭಾವನೆಗಳಿಲ್ಲದವರು ಎಂದು ತಪ್ಪು ಭಾವಿಸುತ್ತಾರೆ. ವಾಸ್ತವವಾಗಿ ಅವರು ಪ್ರತಿಯೊಂದನ್ನು ತರ್ಕಬದ್ಧವಾಗಿ ಯೋಚಿಸುವವರು. ಯಾರಾದರೂ ಸಂಕಷ್ಟದಲ್ಲಿದ್ದರೆ ಕೇವಲ ಕಣ್ಣೀರು ಹಾಕದೆ ಅವರಿಗೆ ಪ್ರಾಯೋಗಿಕವಾಗಿ ಹೇಗೆ ಸಹಾಯ ಮಾಡಬಹುದು ಎಂದು ಯೋಚಿಸುತ್ತಾರೆ. ಇದರಿಂದ ಕೆಲವರಿಗೆ ಅವರು ಸ್ವಲ್ಪ ದೂರವಿರುವಂತೆ ಕಾಣಬಹುದು, ಆದರೆ ನಿಜವಾಗಿ ನೋಡಿದರೆ ಅವರ ಮನಸ್ಸು ಬಹಳ ವಿಶಾಲ ಹಾಗೂ ಪಕ್ಷಪಾತವಿಲ್ಲದ ಗುಣವನ್ನು ಹೊಂದಿರುತ್ತದೆ. ಅವರು ರೂಢಿ ಸಂಪ್ರದಾಯಗಳಿಗಿಂತ ಮಾನವೀಯತೆಗೆ ಹೆಚ್ಚಿನ ಬೆಲೆ ನೀಡುತ್ತಾರೆ. ಕುಂಭರಾಶಿಯವರ ಸಿಟ್ಟು ತಕ್ಷಣಕ್ಕೆ ಬರುವುದಿಲ್ಲ, ಆದರೆ ಅನ್ಯಾಯ ನಡೆದಾಗ ಅವರು ಗುಡುಗುವ ರೀತಿಗೆ ಎದುರಾಳಿಗಳು ನಡುಗಲೇಬೇಕು. ಯಾರಾದರೂ ಇವರ ಬುದ್ಧಿವಂತಿಕೆಯನ್ನು ಗೌರವಿಸಿ ಸ್ನೇಹದಿಂದ ನಡೆದರೆ ಇವರು ದೀರ್ಘಕಾಲದವರೆಗೆ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಇವರು ಬಹಳ ಬೇಸರ ಮಾಡಿಕೊಳ್ಳುತ್ತಾರೆ, ಅದು ಸ್ವಾತಂತ್ರ್ಯದ ಹರಣ. ಯಾರಾದರೂ ಇವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅಥವಾ ಇವರ ಸ್ವತಂತ್ರ ಆಲೋಚನೆಗೆ ಅಡ್ಡಿಪಡಿಸಿದರೆ ಇವರು ಅಲ್ಲಿ ಒಂದು ಕ್ಷಣವೂ ಇರಲು ಇಷ್ಟಪಡುವುದಿಲ್ಲ. ಸ್ನೇಹದ ವಿಷಯದಲ್ಲಿ ಕುಂಭರಾಶಿಯವರ ಆಯ್ಕೆ ಬಹಳ ವಿಭಿನ್ನವಾಗಿರುತ್ತದೆ. ಇವರು ಬುದ್ಧಿವಂತ ಹಾಗೂ ಸತ್ಯವಂತರ ಸ್ನೇಹವನ್ನು ಬಯಸುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ಅವರಿಗೆ ಸಂಪೂರ್ಣ ಗೌರವ ನೀಡುತ್ತಾರೆ. ಇವರ ಪ್ರೀತಿ ಹಿತವಾಗಿರುತ್ತದೆಯೇ ಹೊರತು ಅತಿಯಾದ ಹಂಬಲವಾಗಿರುವುದಿಲ್ಲ. ತಮ್ಮ ಸಂಗಾತಿಗೆ ವೈಯಕ್ತಿಕ ಸ್ವಾತಂತ್ರ್ಯ ನೀಡಲು ಇವರು ಇಷ್ಟಪಡುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಅತಿಯಾದ ಮೌನ ಹಾಗೂ ತಾರ್ಕಿಕ ವರ್ತನೆಯು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತರಬಹುದು. ಇವರು ತಮ್ಮ ಸಂಗಾತಿಯು ತಮ್ಮ ವೈಚಾರಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ವೃತ್ತಿಜೀವನದಲ್ಲಿ ಕುಂಭರಾಶಿಯವರು ತಾಂತ್ರಿಕ, ವೈಜ್ಞಾನಿಕ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧನೆ ಮಾಡುತ್ತಾರೆ. ಇಂಜಿನಿಯರಿಂಗ್, ಸಂಶೋಧನೆ, ರಾಜಕೀಯ, ಸಮಾಜಶಾಸ್ತ್ರ ಹಾಗೂ ಆಧುನಿಕ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಕುಂಭರಾಶಿಯವರು ತಮ್ಮ ಅದ್ಭುತ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಇವರು ಕೆಲಸವನ್ನು ಸಾಂಪ್ರದಾಯಿಕವಾಗಿ ಮಾಡುವುದಕ್ಕಿಂತ ಹೊಸತನದಿಂದ ಮಾಡಲು ಇಷ್ಟಪಡುತ್ತಾರೆ. ಯಾವುದೇ ಕಾರ್ಯದಲ್ಲಿ ಬದಲಾವಣೆಯನ್ನು ತರುವ ಹಂಬಲ ಇವರಲ್ಲಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಇವರಿಗೆ ಮಿತವ್ಯಯದ ಸ್ವಭಾವವಿದೆ. ಭವಿಷ್ಯದ ಭದ್ರತೆ ಇವರಿಗೆ ಮುಖ್ಯವಾಗಿರುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ಇವರು ಇಷ್ಟಪಡುವುದಿಲ್ಲ. ಆದರೆ ಸಮಾಜದ ಒಳ್ಳೆಯ ಕೆಲಸಗಳಿಗಾಗಿ ಅಥವಾ ಹೊಸ ಆವಿಷ್ಕಾರಗಳಿಗಾಗಿ ಹಣ ವಿನಿಯೋಗಿಸಲು ಎಂದಿಗೂ ಹಿಂದೆ ಸರಿಯುವುದಿಲ್ಲ.
ಪ್ರತಿಯೊಬ್ಬರಿಗೂ ಇರುವಂತೆ ಕುಂಭರಾಶಿಯವರಿಗೂ ಕೆಲವು ಸಣ್ಣ ದುರ್ಬಲತೆಗಳಿವೆ. ಅದರಲ್ಲಿ ಮೊದಲನೆಯದು ಹಠಮಾರತನ. ಒಮ್ಮೆ ನಿರ್ಧರಿಸಿದರೆ ಅದನ್ನು ಬದಲಾಯಿಸುವುದು ಕಷ್ಟ. ಎರಡನೆಯದು ಅತಿಯಾದ ಯೋಚನೆ. ಸಣ್ಣ ವಿಷಯವನ್ನು ವಿಶ್ಲೇಷಿಸುತ್ತಾ ಕಾಲ ಕಳೆಯುತ್ತಾರೆ. ಮೂರನೆಯದು ಒಂಟಿತನ. ಕೆಲವೊಮ್ಮೆ ಜನರ ಗುಂಪಿನ ನಡುವೆಯೂ ತಾವು ಒಂಟಿ ಎಂದು ಭಾವಿಸುತ್ತಾರೆ. ನಾಲ್ಕನೆಯದು ತಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಹಿಂಜರಿಯುವುದು. ಕುಂಭರಾಶಿಯವರ ಸ್ವಭಾವದಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಅವರ ಅಚಲವಾದ ತಾಳ್ಮೆ. ಕಷ್ಟಕಾಲದಲ್ಲಿ ಇವರು ವಿಚಲಿತರಾಗದೆ ಪರಿಸ್ಥಿತಿಯನ್ನು ವಿಶ್ಲೇಷಿಸುವ ಶಕ್ತಿ ಹೊಂದಿರುತ್ತಾರೆ. ಇದೇ ಕಾರಣಕ್ಕೆ ಇವರನ್ನು ರಾಶಿಚಕ್ರದ ಅತ್ಯಂತ ಪ್ರಬುದ್ಧ ಹಾಗೂ ದಾರ್ಶನಿಕ ಮನಸ್ಸಿನವರು ಎಂದು ಕರೆಯಲಾಗುತ್ತದೆ. ಶನಿಗ್ರಹದ ಪ್ರಭಾವ ಇರುವುದರಿಂದ ಇವರಲ್ಲಿ ಸತ್ಯನಿಷ್ಠೆ ಹಾಗೂ ಕರ್ತವ್ಯ ಪ್ರಜ್ಞೆ ತುಂಬಿರುತ್ತದೆ. ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಂಡರೆ ಅದನ್ನು ಅತ್ಯಂತ ನಿಷ್ಠೆಯಿಂದ ಪೂರೈಸುವ ಗುಣ ಇವರದಾಗಿರುತ್ತದೆ. ಆದರೂ ಕುಂಭರಾಶಿಯವರ ವಿಶೇಷತೆಯೇನೆಂದರೆ ಅವರು ಟೀಕೆಗಳನ್ನು ಕೂಡ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುತ್ತಾರೆ. ಯಾರೇ ವಿರೋಧಿಸಿದರೂ ತಮ್ಮ ಸತ್ಯದ ಹಾದಿಯನ್ನು ಇವರು ಬಿಡುವುದಿಲ್ಲ. ಅವರ ಮನಸ್ಸಿನಲ್ಲಿ ಸದಾ ಲೋಕದ ಕಲ್ಯಾಣದ ಹುಡುಕಾಟವಿರುತ್ತದೆ. ಇವರು ತಂಡದ ನಾಯಕರಾಗಿ ಎಲ್ಲರಿಗೂ ನ್ಯಾಯ ಒದಗಿಸುವ ಅದ್ಭುತ ಗುಣ ಹೊಂದಿರುತ್ತಾರೆ. ಸವಾಲುಗಳನ್ನು ಎದುರಿಸುವುದಕ್ಕೆ ಇವರು ಸದಾ ಸನ್ನದ್ಧರಾಗಿರುತ್ತಾರೆ. ಸ್ನೇಹ ಹಾಗೂ ಸಂಬಂಧಗಳ ವಿಚಾರದಲ್ಲಿ ಕುಂಭರಾಶಿಯವರು ನಿಷ್ಠಾವಂತ ವ್ಯಕ್ತಿತ್ವದವರು. ಒಮ್ಮೆ ಇವರ ಸ್ನೇಹ ಸಂಪಾದಿಸಿದರೆ ಅದು ಜೀವನ ಪೂರ್ತಿ ಉಳಿಯುತ್ತದೆ. ಇವರು ಕೃತಕತೆಯನ್ನು ಇಷ್ಟಪಡುವುದಿಲ್ಲ. ನೇರ ನಡೆ ಹಾಗೂ ನೇರ ನುಡಿಯನ್ನು ಅವರು ಜೀವನದಲ್ಲಿ ಹೆಚ್ಚು ಗೌರವಿಸುತ್ತಾರೆ. ತಮ್ಮವರಿಗಾಗಿ ಅವರು ಯಾವಾಗಲೂ ಮಾರ್ಗದರ್ಶಕನಂತೆ ಹಾಗೂ ಶಕ್ತಿಯಂತೆ ನಿಲ್ಲುವ ಉದಾರ ಸ್ವಭಾವ ಹೊಂದಿರುತ್ತಾರೆ. ಅವರಿಗೆ ಜೀವನವೆಂದರೆ ಕೇವಲ ಬದುಕುವುದು ಮಾತ್ರವಲ್ಲ, ಬದಲಾಗಿ ಸಮಾಜದಲ್ಲಿ ಒಂದು ಉತ್ತಮ ಬದಲಾವಣೆ ತರುವುದು ಎಂಬುದೇ ಅವರ ಹುಡುಕಾಟ. ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಯವರು ರಕ್ತ ಪರಿಚಲನೆ ಹಾಗೂ ನರಮಂಡಲಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಜಾಗರೂಕರಾಗಿರಬೇಕು. ಶನಿಗ್ರಹದ ಪ್ರಭಾವದಿಂದ ಇವರಲ್ಲಿ ಸಹಿಷ್ಣುತೆ ಹೆಚ್ಚಾಗಿರುತ್ತದೆ. ಆದರೆ ಅತಿಯಾದ ಮಾನಸಿಕ ಒತ್ತಡ ಅಥವಾ ವಾಯು ಸಂಬಂಧಿ ಸಮಸ್ಯೆಗಳು ಇವರನ್ನು ಕಾಡಬಹುದು. ಆದ್ದರಿಂದ ನಿಯಮಿತ ನಡೆಗೆ ಹಾಗೂ ಯೋಗಾಭ್ಯಾಸ ಇವರಿಗೆ ಬಹಳ ಮುಖ್ಯ. ಪ್ರಕೃತಿಯ ನಡುವೆ ಸ್ವಲ್ಪ ಸಮಯ ಕಳೆಯುವುದು ಅಥವಾ ಮೌನವಾಗಿ ಕುಳಿತು ಯೋಚಿಸುವುದು ಇವರ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಂಭರಾಶಿಯವರು ಜಗತ್ತನ್ನು ಹೊಸ ಕಣ್ಣಿನಿಂದ ನೋಡುವ ದಾರ್ಶನಿಕರಂತೆ ಬದುಕಲು ಇಷ್ಟಪಡುತ್ತಾರೆ. ಆದರೆ ಜೀವನ ಅವರಿಗೆ ಕಲಿಸುವ ಮಹತ್ವದ ಪಾಠವೆಂದರೆ ಭಾವನಾತ್ಮಕ ಸಂಬಂಧಗಳ ಜೊತೆ ಬೆರೆಯುವುದು. ಯಾವಾಗ ಇವರು ಕೇವಲ ತರ್ಕದ ಮೊರೆ ಹೋಗದೆ ಹೃದಯದ ಮಾತನ್ನು ಕೇಳಲು ಕಲಿಯುತ್ತಾರೋ, ಯಾವಾಗ ತಮ್ಮ ಮೌನವನ್ನು ಮುರಿದು ಪ್ರೀತಿಯನ್ನು ವ್ಯಕ್ತಪಡಿಸಲು ಕಲಿಯುತ್ತಾರೋ, ಆಗ ಅವರ ಜೀವನದಲ್ಲಿ ನಿಜವಾದ ಸುಖದ ದಾರಿ ತೆರೆದುಕೊಳ್ಳುತ್ತದೆ. ಯಾಕೆಂದರೆ ನಿಜವಾದ ಬುದ್ಧಿವಂತನೆಂದರೆ ಕೇವಲ ಯೋಚಿಸುವವನಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಒಗ್ಗೂಡಿಸಿಕೊಂಡು ಹೋಗುವವನೇ ನಿಜವಾದ ಸಾಧಕ. ಕುಂಭರಾಶಿಯವರು ತಮ್ಮ ಸೃಜನಶೀಲ ಹಾಗೂ ವೈಜ್ಞಾನಿಕ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅವರು ಇತಿಹಾಸದಲ್ಲಿ ತಮ್ಮ ಹೆಸರನ್ನು ದಾಖಲಿಸಬಲ್ಲರು. ಅವರೊಳಗೆ ಅದ್ಭುತ ದೂರದೃಷ್ಟಿ ಇದೆ, ಸತ್ಯದ ಹಾದಿ ಇದೆ ಹಾಗೂ ಸಮಾಜವನ್ನು ಬದಲಾಯಿಸುವ ಶಕ್ತಿ ಇದೆ. ಆದ್ದರಿಂದ ಮೇಲ್ನೋಟಕ್ಕೆ ಗಂಭೀರವಾಗಿ ಕಾಣುವ ಕುಂಭರಾಶಿಯವರು ಕತ್ತಲೆಯಲ್ಲಿ ಜ್ಞಾನದ ದೀಪದಂತೆ ನಿಲ್ಲುವವರು. ಮುಂದಿನ ಬಾರಿ ನೀವು ಯಾವುದೇ ಕುಂಭರಾಶಿಯವರನ್ನು ಭೇಟಿ ಮಾಡಿದಾಗ ಅವರ ಮಾತಿನ ಹಿಂದೆ ಇರುವ ಆ ವಿಶ್ವದಷ್ಟೇ ವಿಶಾಲ ಮನಸ್ಸನ್ನು ಅರಿಯಲು ಪ್ರಯತ್ನಿಸಿ. ಈ ರೀತಿಯ ಜ್ಯೋತಿಷ್ಯ ಹಾಗೂ ರಾಶಿ ವಿಚಾರಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ಕಾಲಚಕ್ರ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಕುಂಭರಾಶಿಯವರಾದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಶನಿದೇವ ಎಂದು ತಪ್ಪದೇ ಬರೆಯಿರಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.